ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸೊ ಇವತ್ತಿನ ಒಂದು ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ನ್ಯೂಸ್ ಅಲ್ಲ ಅಂತಾನೆ ಹೇಳ್ಬೋದು. ಬಟ್ RBI ಒಂದು ಬಿಗ್ಗೆಸ್ಟ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸುಮಾರು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನ ಓಪನ್ ಮಾಡ್ತಾರೆ, ಯಾವ್ದಾದ್ರು ಬ್ಯಾಂಕ್ ಆಗಿರ್ಬೋದು. ಸೊ ಆ ಒಂದು ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿದ್ಮೇಲೆ ಯಾವುದೋ ಒಂದು ಕಾರಣದಿಂದ ನೀವು ಒಂದಷ್ಟು ಅಮೌಂಟ್ ನ ಇಟ್ಕೊಂಡು ಮರ್ತೋಗ್ತೀರಾ, ಅಕೌಂಟ್ ಡಿಆಕ್ಟಿವೇಶನ್ ಆಗುತ್ತೆ, ಅಥವಾ ಈ ರೀತಿ ಬೇರೆ ಬೇರೆ ರೀಸನ್ ಇಂದ, ಅಥವಾ ನೀವು ಬೇರೆ ಊರಲ್ಲಿ ಅಕೌಂಟ್ ಓಪನ್ ಮಾಡಿರ್ತೀರಾ, ಏನೋ ಒಂದು ಸ್ಯಾಲರಿ ಅಕೌಂಟ್ ಏನೋ ಓಪನ್ ಮಾಡಿರ್ತೀರಾ, ಬೇರೆಯವ್ರಿಗೆ ಟ್ರಾನ್ಸ್ಫರ್ ಆಗ್ತೀರಾ ಅಥವಾ ಬೇರೆ ಕಂಪನಿಗೆ ಟ್ರಾನ್ಸ್ಫರ್ ಆಗ್ತಾರೆ. ಈ ರೀತಿ ಸುಮಾರು ಆ, ಒಂದ್ ಹೇಳ್ತಾರೆ ವಿಚಾರವಾಗಿ ಕೆಲವೊಂದು ಅಕೌಂಟ್ಗಳಲ್ಲಿ ನೀವು, ಎಸ್ಪೆಷಲ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗಳಲ್ಲಿ ನೀವು ಹಣ ಇಟ್ಕೊಂಡು ಮರ್ತೋಗ್ತೀರಾ. ಅಯ್ಯೋ, ₹100 ಇಟ್ಟಿದೆ, ₹200 ಇಟ್ಟಿದೆ, ₹1000 ಇಟ್ಟಿದೆ ಅಂತ ಅನ್ಕೊಂಡು ಆಮೇಲೆ ನೋಡೋಣ, ಇವತ್ತು ನೋಡೋಣ ಅಂತ ಅನ್ಕೊಂಡು ಮರ್ತೋಗ್ತೀರಾ. ನಿಮ್ಮ ಒಂದು ಲೈಫಲ್ಲಿ ಬಿಸಿ ಆಗ್ತೀರಾ. ಬಟ್ ಇದೇ ರೀತಿ ಸುಮಾರು ಜನ ಮಾಡಿರೋದ್ರಿಂದ ಈ ನಮ್ಮ ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಹತ್ತತ್ರ 35,000 ಕೋಟಿಗಳ ಅನ್ಕ್ಲೇಮ್ಡ್ ಅಮೌಂಟ್ಗಳು ಇದೆ ಅಂತ ಒಂದು ನ್ಯೂಸ್ ಬಂದಿದೆ. ಅನ್ಕ್ಲೇಮ್ಡ್ ಅಂದ್ರೆ ಏನು? ಇವಾಗ ನಾನು ಸಿಚುವೇಶನ್ ಹೇಳಿದ್ನಲ್ಲ, ಇವಾಗ ನೀವು ಒಂದು ₹500 ಬಿಟ್ಟಿದ್ದೀರಾ ಯಾವುದೋ ಒಂದು ಅಕೌಂಟ್ ಅಲ್ಲಿ ಇಟ್ಕೊಂಡು, ಆ ರೀತಿ ಇಟ್ಕೊಂಡು ಸುಮಾರು ಜನ ಮಾಡಿರುವಂತ ಒಂದು ಅನ್ಕ್ಲೇಮ್ಡ್ ಅಮೌಂಟ್ಗಳು ಈಗಿನ ಸಿಚುವೇಶನ್ಸ್ ಅಲ್ಲಿ 35,000 ಕೋಟಿಗಳ ಅಮೌಂಟ್ ಆಗಿದೆ. ಈಗ ಒಂದು RBI ಅನೌನ್ಸ್ಮೆಂಟ್ ಸಹ ಮಾಡಿದೆ. ಅದು ಶೇರ್ ಮಾಡೋಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂತ ಇನ್ಫಾರ್ಮೇಶನ್ಸ್ ನಿಮ್ಮ ಒಂದು ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ಓಕೆ, ಸೊ ಈ ಒಂದು ನ್ಯೂಸ್ ಸ್ನೇಹಿತರೆ, RBI ಅನೌನ್ಸ್ಮೆಂಟ್ಸ್ ಮಾಡ್ತೀವಿ ಏನಂತ, ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಒಂದು ಅಕೌಂಟ್ ಅಲ್ಲಿ ಹಣನ ಇಟ್ಟು ಮರ್ತು ಇವಾಗ ಗೊತ್ತಿಲ್ಲ, ನೆನಪಿಲ್ಲ ಅಂತ ಹೇಳಿದ್ರೆ ಆ ಅಮೌಂಟ್ ನ ವಿಡ್ರಾ ಮಾಡ್ಬೋದು ಅಂತ ಒಂದು ನೋಟಿಫಿಕೇಶನ್ ಇಶ್ಯೂ ಮಾಡಿದ್ರು. ಅದು ಯಾವತ್ತು? ನಿನ್ನೆ. ಆ ಒಂದು ನ್ಯೂಸ್ ನೋಡಿದ್ರೆ ನಾನು ಅನ್ಕೊಂಡೆ, ನಾನು ಸಹ ಒಂದು ವಿಡಿಯೋ ಮಾಡಿದ್ರೆ ನಿಮ್ ತರ ಎಷ್ಟೊಂದು ಜನ ಅಥವಾ ನೀವು ಅಥವಾ ನಿಮ್ಮ ಸ್ನೇಹಿತರು ಇದೇ ರೀತಿ ಏನಾದ್ರು ಮಾಡಿದ್ರೆ, ಮರ್ತೋಗಿದ್ರ ಹಣನ, ಅದು ಕಂಡು ಹಿಡ್ಕೊಂಡು ವಿಡ್ರಾ ಮಾಡೋ ಪರ್ಪಸ್ಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದೀನಿ. ಓಕೆ, ಸೊ ಈ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಆ ಡಿಸ್ಕ್ರಿಪ್ಷನ್ ನೀವು ರಿಜಿಸ್ಟರ್ ಮಾಡಬೇಕು. ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಒಂದು ಫುಲ್ ನೇಮ್ ಎಲ್ಲ ಹಾಕಿ ರಿಜಿಸ್ಟರ್ ಮಾಡಿದ್ಮೇಲೆ ಮೊಬೈಲ್ಗೆ OTP ಬರುತ್ತೆ. OTP ಬಂದ್ಮೇಲೆ ಲಾಗಿನ್ ಆದ್ಮೇಲೆ ನೋಡಿ, ಈ ಒಂದು ಪೇಜ್ ಈ ರೀತಿ ಒಂದು ವ್ಯೂ ಅಲ್ಲಿ ಕಾಣಿಸುತ್ತೆ. ಸೊ ನೋಡಿ, ಈ ರೀತಿ ಸುಮಾರು ಜನ ಏನಾದ್ರು ಫೇಕ್ ಲಿಂಕ್ಗಳು ಅದೇ ರೀತಿ ಕಳಿಸಿದ್ರೆ ದಯವಿಟ್ಟು ಫಿಲ್ ಮಾಡಕ್ ಹೋಗ್ಬೇಡಿ. ಟ್ರಾಪ್ ಆಗ್ತೀರಾ, ನಿಮ್ಮ ಅಕೌಂಟ್ಗಳನ್ನ ಹ್ಯಾಕ್ ಮಾಡುವಂತ ಸಿಚುವೇಶನ್ ಸಹ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, RBI ವೆಬ್ಸೈಟ್ಗೆ ಹೋಗಿ ಲಿಂಕ್ ನ ಸರ್ಚ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಾವು ಕೊಡುವಂತ ಡಿಸ್ಕ್ರಿಪ್ಷನ್ ಕೊಡುವಂತ ಲಿಂಕ್ ನ ತಗೊಂಡು ಯೂಸ್ ಮಾಡ್ಬೋದು. ನನ್ನ ಮೇಲೆ ನಂಬಿಕೆ ಇತ್ತು ಅಂತ ಹೇಳಿದ್ರೆ ಕ್ಲಿಯರ್ ಆಗಿ ಹೇಳ್ಬೇಕಲ್ವಾ, ಅದಕ್ಕೋಸ್ಕರ. ಸೊ ನೋಡಿ, ನಿಮ್ಗೆ 2 ಸೆಕ್ಷನ್ ಬರುತ್ತೆ. ಇಂಡಿವಿಜುವಲ್ ಅಂದ್ರೆ ನಾವು ಇಂಡಿವಿಜುವಲ್ ಆಗ್ಬೋದು, ನಾನ್ ಇಂಡಿವಿಜುವಲ್ ಅಂದ್ರೆ ಪ್ರಾಬಬ್ಲಿ ಕಂಪನಿಗಳಾಗುತ್ತೆ. ಈ ರೀತಿಯ ಒಂದು ಯಾವ್ದಾದ್ರು ಒಂದು ಆಪ್ಷನ್ ಯಾವ್ದಿದೆ ನಿಮ್ಗೆ ಒಂದು ಫಿಕ್ಸ್ ಆಗುವಂತ ಆಪ್ಷನ್ ತಗೊಂಡು, ಸದ್ಯಕ್ಕೆ ಇವ್ರು ಮಾಡ್ತಿರೋದು ಇಂಡಿವಿಜುವಲ್ಸ್ಗೆ ಇರೋದ್ರಿಂದ ನಿಮ್ಮ ಫಸ್ಟ್ ನೇಮ್ ಹಾಕಿ. ಇಲ್ಲಿ ಸದ್ಯದ ಸಿಚುವೇಶನ್ಸ್ ಅಲ್ಲಿ ಇಷ್ಟು ಬ್ಯಾಂಕ್ ಗಳಿಗೆ ಮಾತ್ರ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ, ಫ್ಯೂಚರ್ ಅಲ್ಲಿ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಸೊ ಎಲ್ಲಾ ಬ್ಯಾಂಕ್ ನೋಡ್ಬೇಕಂದ್ರೆ ಎಲ್ಲ ಸೆಲೆಕ್ಷನ್ ಮಾಡಿ. ಎಕ್ಸಾಂಪಲ್ ನನ್ನ ಹೆಸರು ಹಾಕ್ತೀನಿ ಅಂತ ಅನ್ಕೊಳ್ಳಿ. ಸೊ ಸತೀಶ್ ಅಂತ ಹಾಕಿದ್ಮೇಲೆ ಸೆಕೆಂಡ್ ಕ್ರೈಟೀರಿಯಲ್ಲಿ ನೀವು ಯಾವ್ದಾದ್ರು ಒಂದು ಡೀಟೇಲ್ ಹಾಕ್ಬೇಕು. ಪ್ಯಾನ್ ನಂಬರ್ ಆಗಿರ್ಬೋದು, ವೋಟರ್ ID ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಪಾಸ್ಪೋರ್ಟ್ ನಂಬರು, ಡೇಟ್ ಆಫ್ ಬರ್ತ್ ಯಾವ್ದಾದ್ರು ಒಂದು ಹಾಕಿ ಸರ್ಚ್ ಮಾಡಿದ ತಕ್ಷಣ ನೋಡಿ, ನಿಮಗೆ ಈ ರೀತಿ ಒಂದು ರಿಸಲ್ಟ್ಸ್ ಬರುತ್ತೆ. ಒಂದು ರಿಸಲ್ಟ್ಸ್ ಎಷ್ಟಿದೆ ಅಂತ ಇಲ್ಲಿ ತೋರಿಸಿದೆ. ನಂದು ಯಾವ್ದು ಇಲ್ಲ, ಬಟ್ ಈ ಬ್ಯಾಂಕ್ ಗಳಲ್ಲಿ ಯಾವ್ದು ಇಲ್ದಿರೋದ್ರಿಂದ ತೋರಿಸಿದೆ. ಇಲ್ಲಿ ಒಂದು ಡ್ರಾಪ್ ಡೌನ್ ನೋಡಿದ ತಕ್ಷಣ ಇಲ್ಲಿ ನೋಡಿ ತೋರಿಸಿದೆ ಫುಲ್ ಹೆಸರು. ಇದು ನಂದು ಸತೀಶ್ ಅಂತ ಹಾಕಿದ ತಕ್ಷಣ ಇಷ್ಟು ಬರ್ತಿದೆ. ಇಲ್ಲಿ ಹಾಕಿದ ತಕ್ಷಣ ನಿಮಗೆ ಡೀಟೇಲ್ಸ್ ಬರುತ್ತೆ. ಇದಾದ್ಮೇಲೆ ನೀವು ಎಕ್ಸ್ಪೋರ್ಟ್ PDF ಅಂತ ಒಂದು ಆಪ್ಷನ್ ಬರುತ್ತಲ್ಲ, ಈ ಒಂದು ಎಕ್ಸ್ಪೋರ್ಟ್ PDF ಅನ್ನೋ ಒಂದು ಆಪ್ಷನ್ ನೀವು ಆ ನಿಮಿಷ ಓಪನ್ ಆಗ್ಲಿ. ಓಕೆ, ನೋಡಿ ಆ ರೀತಿ ಒಂದು ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ನಿಮಗೆ ಆ ಪರ್ಟಿಕ್ಯುಲರ್ ಬ್ಯಾಂಕ್ ನಮ್ದು ವೆಬ್ಸೈಟ್ ಹೋಗುತ್ತೆ. ಯಾವ ಸೆಕ್ಷನ್ಗೆ? ಪ್ರೊಸೀಜರ್ ಫಾರ್ ಕ್ಲೇಮಿಂಗ್ ಅನ್ಕ್ಲೇಮ್ ಡೆಪಾಸಿಟ್ ಆರ್ ಇನ್ಆಪರೇಟಿವ್ ಅಕೌಂಟ್ಸ್. ಈ ಲಿಂಕ್ ಬರುತ್ತೆ. ಈ ಲಿಂಕ್ ನ ನೀವು ಕ್ಲಿಕ್ ಮಾಡಿ, ಅವ್ರು ಏನ್ ಒಂದು ಫಾರ್ಮ್ ಕೊಟ್ಟಿದ್ದಾರೆ ಆ ಫಾರ್ಮ್ ನ ಫಿಲ್ ಮಾಡಿ ನಿಮ್ಮ ಬ್ಯಾಂಕ್ ಗಳಿಗೆ ಸಬ್ಮಿಷನ್ ಮಾಡಿದ್ರೆ ಅವ್ರ ಪ್ರೊಸೀಜರ್ ಹೇಳ್ತಾರೆ ಹೆಂಗ್ ವಿಡ್ರಾ ಮಾಡ್ಬೇಕು, ಯಾವ ರೀತಿ ಹೆಂಗೆ ಅಂತ. ಅದನ್ನ ವಿಡ್ರಾ ಮಾಡ್ಕೊಂಡು ನಿಮ್ಮ ಅಕೌಂಟ್ ನ ಡಿಆಕ್ಟಿವೇಶನ್ ಅಥವಾ ರೀಆಕ್ಟಿವೇಶನ್ ಸಹ ಮಾಡ್ಕೊಬಹುದು ಅಂತ ಹೇಳಿದ್ರೆ ಒಂದು ಸಣ್ಣ ವಿಡಿಯೋನ ಮಾಡಿದೀನಿ. ಇದು ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ನಿಮ್ ಕಮೆಂಟ್ ಏನಾದ್ರು ಇದ್ರೆ ಹಾಕಿ. ಅದು ಅವಾಗ ನಂಗೆ ಗೊತ್ತಾಗುತ್ತೆ ನಿಮ್ಗೆ ಏನ್ ಫೀಲ್ ಮಾಡ್ತಾ ಇದ್ದೀರಾ, ಇಷ್ಟ ಆಗ್ತಿದೆ ಇಲ್ವಾ ಅನ್ನೋ ಒಂದು ಐಡಿಯಾ ಬರುತ್ತೆ. ಅದ್ರ ಜೊತೆಗೆ ಬೇರೆ ನಿಮ್ಮ ಸ್ನೇಹಿತರು ಯಾರಾದ್ರು ಇದ್ದಾರೆ, ಅವ್ರಿಗೂ ವಿಡಿಯೋ ಹೆಲ್ಪ್ ಆಗುತ್ತೆ ಅಂದ್ರೆ ಖಂಡಿತವಾಗಿಯೂ ಶೇರ್ ಮಾಡಿ. ಬಿಕಾಸ್ ನೀವು ಒಂದು ವಿಡಿಯೋ ಶೇರ್ ಮಾಡಿದ್ರೆ ಅಟ್ಲೀಸ್ಟ್ ಒಬ್ರಿಗಾದ್ರೂ ಇಬ್ರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.